ಅಂತ ಹಕ್ಕಿ ಜ್ವರದ ಆತಂಕ ಈಗಾಗಲೇ ಸಾಕಷ್ಟು ಮನೆ ಮಾಡಿರುವಂಥದ್ದು. ಜೊತೆಗೆ ಹಕ್ಕಿ ಜ್ವರದ ಏನೋ ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಬೀದರ್ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು. ಏನೋ ತೆಲಂಗಾಣದ ಬಾರ್ಡರ್ನಲ್ಲಿ ಯಾವುದೇ ತಪಾಸಣೆ ಮಾಡ್ತಾ ಇಲ್ಲ ಎನ್ನುವಂಥ ಸುದ್ದಿಯನ್ನು ನಿನ್ನೆಯಷ್ಟೇ ಕೂಡ ನ್ಯೂಸ್ ಫಸ್ಟ್ ವರದಿಯನ್ನು ಬಿತ್ತರಿಸಿತ್ತು. ವರದಿ ಬೆನ್ನಲ್ಲೇ ಈಗ ಏನು ಜಿಲ್ಲಾಡಳಿತ ಮತ್ತು ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂಥದ್ದು. ಈಗ ಸದ್ಯ ಏನು ತೆಲಂಗಾಣ ಬಾರ್ಡರ್ನಲ್ಲಿ ಈಗಾಗಲೇ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿರುವಂಥದ್ದು. ಏನು ಇದು ಬೀದರ್ ತಾಲೂಕಿನ ಶಹಾಪುರ ಬಳಿ ಇರುವಂಥ ಚೆಕ್ ಪೋಸ್ಟ್. ಇಲ್ಲಿ ಏನೋ ತೆಲಂಗಾಣ ಬಾರ್ಡರ್ಗೆ ಹೊಂದ್ಕೊಂಡಿರುವಂಥ ಏನು 4 ಕಡೆಗಳಲ್ಲಿ ಈಗಾಗಲೇ ಚೆಕ್ ಪೋಸ್ಟ್ಗಳನ್ನ ನಿರ್ಮಿಸಿ ಏನು ತಪಾಸಣೆಯನ್ನು ಮಾಡೋ ಕೆಲಸವನ್ನು ಈಗಾಗಲೇ ಪಶುಸಂಗೋಪನಾ ಇಲಾಖೆ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಏನು ಸ್ಥಳಕ್ಕೆ ಪಶು ಸಂಗೋಪನಾ ಇಲಾಖೆ ಡಿ ಆದಂಥ ನರಸಪ್ಪ ಅವರು ಕೂಡ ಇರುವಂಥದ್ದು. ಈಗ ಸದ್ಯ ಏನು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಏನು 9 ಚೆಕ್ ಪೋಸ್ಟ್ಗಳನ್ನ ತೆರೆದಿರುವಂಥದ್ದು. ಜೊತೆಗೆ ತೆಲಂಗಾಣ ಬಾರ್ಡರ್ನಲ್ಲಿಯೂ ಕೂಡ 4 ಚೆಕ್ ಪೋಸ್ಟ್ಗಳನ್ನು ತೆರೆಯುವ ಮೂಲಕ ಏನು ಕಟ್ಟುನಿಟ್ಟಿನ ತಪಾಸಣೆಯನ್ನ ಏನು ಪಶುಸಂಗೋಪನಾ ಇಲಾಖೆ ಮತ್ತು ಬೀದರ್ ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು. ಸದ್ಯ ಪಶುಸಂಗೋಪನಾ ಇಲಾಖೆ ಡಿ ಆದಂಥ ನರಸಪ್ಪ ಅವ್ರದ್ರೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಎಷ್ಟು ಏನು ಚೆಕ್ ಪೋಸ್ಟ್ಗಳನ್ನ ತೆರೆದಿರುವಂಥದ್ದು ಬೀದರ್ನ ಏನು ಜಿಲ್ಲೆ ಏನಿದೆ ಇಲ್ಲ ಹಕ್ಕಿ ಜ್ವರದ ಆತಂಕದ ಕೂಡ ಎಷ್ಟು ಇದನ್ನು ತೆಗೆದಿದ್ದಾರೆ ಸರ್? ಸರ್ ನಮಸ್ಕಾರ ಸರ್, ನಾನು ಡಾಕ್ಟರ್ ನರಸಪ್ಪ, ಉಪನಿರೀಕ್ಷಕರು ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬೀದರ್. ಸರ್, ನಮ್ಮ ಬೀದರ್ ಜಿಲ್ಲೆ ಗಡಿ ಹೊಂದ್ಕೊಂಡು ಮಹಾರಾಷ್ಟ್ರ ಮತ್ತು ತೆಲಂಗಾಣ ಎರಡಕ್ಕೂ ಗಡಿ ಹೊಂದ್ಕೊಂಡಿರೋದ್ರಿಂದ ಈಗಾಗಲೇ ಮಹಾರಾಷ್ಟ್ರದ ಉದ್ಗಿರ್ನಲ್ಲಿ ಕೋಳಿ ಶೀತಜ್ವರ ಔಟ್ಬ್ರೇಕ್ ಆದ ಸಲುವಾಗಿ ನಾವು ಈಗಾಗಲೇ ಬೀದರ್ ಜಿಲ್ಲೆಯ ಗಡಿ ಪ್ರದೇಶದಲ್ಲಿ 9 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಮಹಾರಾಷ್ಟ್ರದಿಂದ ಬರುವಂತಹ ಕೋಳಿ ಮಾಂಸ, ಕೋಳಿ ತತ್ತಿಗಳನ್ನು ನಾವು ನಮ್ಮ ಬೀದರ್ ಜಿಲ್ಲೆಗೆ ಬರದಂತೆ ಮತ್ತು ಇನ್ಫೆಕ್ಷನ್ ತಡೆಗಟ್ಟಲಿಕ್ಕೆ ಕ್ರಮವನ್ನು ಕೈಗೊಂಡಿದ್ದೀವಿ. ಅದರ ಜೊತೆಗೆ ನಿನ್ನೆ ಸಾಯಂಕಾಲ ಮತ್ತೆ ನಾವು ಡಿ ಸಿ ಅವರ ಗಮನಕ್ಕೆ ತಂದು ತೆಲಂಗಾಣ ಬಾರ್ಡರ್ ಸಹಿತ ಸೀಲ್ ಮಾಡಬೇಕಂತ ತಿಳ್ಕೊಂಡು ತೆಲಂಗಾಣ ಬಾರ್ಡರ್ಗೆ ಗಡಿಗೆ ಹೊಂದಿಕೊಂಡಂಥ ಬೀದರ್ ಜಿಲ್ಲೆ ಭಾಗಗಳಲ್ಲಿ 4 ಕಡೆ ನಾವು ಚೆಕ್ ಪೋಸ್ಟ್ಗಳನ್ನು ಮಾಡಿದ್ವಿ ಸರ್. ಈಗ ಬೀದರ್ ಒಂದು ತಾಲೂಕಿನ ಚಿಲ್ಲರ್ಗಿ, ಶಹಾಪುರ ಮತ್ತು ಧರ್ಮಾಪುರ ಮತ್ತು ಚಿಟ್ಗುಪ್ಪ ತಾಲೂಕಿನ ಭಂಗೂರು, ಇವು 4 ಕಡೆಗಳಲ್ಲಿ ನಾವು ಚೆಕ್ ಪೋಸ್ಟ್ಗಳನ್ನು ಮಾಡಿ ಈಗ ತೆಲಂಗಾಣ ರಾಜ್ಯದಿಂದ ಬರುವಂತಹ ಕೋಳಿ ತತ್ತಿ ಮಾಂಸಗಳನ್ನು ಸಹಿತ ಇಲ್ಲಿ ನಿರ್ಬಂಧ ಹೇರಿ ನಾವು ಈ ಕೋಳಿ ಶೀತ ಜ್ವರವನ್ನು ಬೀದರ್ ಜಿಲ್ಲೆಗೆ ಹರಡದಂತೆ ನೋಡ್ಕೊಳ್ಳಿಕ್ಕೆ ಕ್ರಮವನ್ನು ವಹಿಸಿಕೊಂಡಿದ್ದೀವಿ ಸರ್. ಪಶುಸಂಗೋಪನಾ ಇಲಾಖೆ ಡಿ ಆದಂಥ ನರಸಪ್ಪ ಅವರು ಮತ್ತು ಏನು ಈಗಾಗಲೇ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಪೋಸ್ಟ್ಗಳನ್ನ ತೆರೆದಿದ್ದೇವೆ. ಜೊತೆಗೆ ತೆಲಂಗಾಣ ಬಾರ್ಡರ್ನಲ್ಲಿ ಕೂಡ 4 ಚೆಕ್ ಪೋಸ್ಟ್ಗಳನ್ನ ತೆರೆದು ಏನು ಕಟ್ಟುನಿಟ್ಟಿನ ತಪಾಸಣೆಯನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.